ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ವಿ. ನಮ್ಮ ಕ್ಷೇತ್ರಕ್ಕೆ ಅವರ ಒಂದು ದೊಡ್ಡ ಕೊಡುಗೆ. ಈ ದೇಶದ ಸತ್ಪ್ರಜೆಗಳಾಗಬೇಕು, ದೇಶದ ಪರವಾಗಿರಬೇಕು, ದೇಶ ಪ್ರೇಮಿಗಳಾಗಿರಬೇಕು. ಜೈ ಭೀಮ್ ಗರ್ಜನೆಯ ಕರ್ನಾಟಕ ರಾಜ್ಯ ಜೈ ಭೀಮ್ ಗರ್ಜನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ. ಇದನ್ನ ನಮಗೆ ತುಂಬ ಸಂತೋಷ ಆಗ್ತದೆ. 16 ಅಡಿ ಪುತ್ಥಳಿಯ ಜ್ಯೋತಿಬಾಪುಲೆ ನಗರದಲ್ಲಿ ಅನಾವರಣ ಕಾರ್ಯಕ್ರಮವನ್ನು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಭಾರತಕ್ಕೆ ನೀಡಿದಂತ ವಿಶ್ವ ಮಾನವ, ವಿಶ್ವ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬರ 135ನೆಯ ಜಯಂತ್ಯೋತ್ಸವವನ್ನ ಇಂದು ದೇಶದಾದ್ಯಂತ ಎಲ್ಲೆಡೆಯೂ ಕೂಡ ನಾವು ಆಚರಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗಳಲ್ಲೂ ಕೂಡ ಕೆಲವೆಡೆ ಪ್ರತಿಷ್ಠಾಪಿಸಿ ಬಾಬಾ ಸಾಹೇಬರಿಗೆ ಗೌರವವನ್ನ ಸಲ್ಲಿಸುತ್ತಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರದ ಜ್ಯೋತಿ ಬಾಪುಲೆ ನಗರದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಿ ಇದರ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ವತಿಯಿಂದ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಶೀಗೆಹಳ್ಳಿ ಗೇಟ್ನಿಂದ ಜ್ಯೋತಿ ಬಾಪುಲೆ ನಗರದವರೆಗೆ ಕಾಲ್ನಡಿಗೆ ಜಾಥಾದ ಮೂಲಕ ಬಾಬಾ ಸಾಹೇಬರ ಪುತ್ಥಳಿಯನ್ನ ಆನೆಯ ಮೇಲೆ ತಮಟೆ ವಾದ್ಯಗಳ ಮುಖಾಂತರ ಬೃಹತ್ ಮೆರವಣಿಗೆಯೊಂದಿಗೆ ಕರೆತರಲಾಯಿತು. ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿರವರು, ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜೈ ಭೀಮ್ ಗರ್ಜನೆಯ ರಾಜ್ಯಾಧ್ಯಕ್ಷರಂತ BN ನಾರಾಯಣಸ್ವಾಮಿ, ಹಾಗೆಯೇ ಕೋಲಾರದ ಮಾಜಿ ಸಂಸದರಾದಂತಹ N ಮುನುಸ್ವಾಮಿ ಮತ್ತಿತರರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹೀಗೆ ಬೃಹದಾಕಾರವಾದಂತಹ ಬಾಬಾ ಸಾಹೇಬರ ಪುತ್ಥಳಿಯನ್ನ ಮಹದೇವಪುರದ ಜ್ಯೋತಿ ಬಾಪುಲೆ ನಗರದಲ್ಲಿ ನಿರ್ಮಿಸಲಾಗಿದೆ. ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಮತ್ತು ಬಾಬಾ ಸಾಹೇಬರ ಪುತ್ಥಳಿಯ ಲೋಕಾರ್ಪಣಾ ಕಾರ್ಯಕ್ರಮ ಎರಡೂ ಕೂಡ ಜಂಟಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾವೆಲ್ಲ ಗಣ್ಯರು ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ನಮ್ಮ ಕ್ಷೇತ್ರ ಮಹದೇವಪುರ ಕ್ಷೇತ್ರ ಕಣ್ಮಂಗ್ಲ ಹೆಬ್ಬಾಗಿಲಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ವಿ. ನಮ್ಮ ಕ್ಷೇತ್ರಕ್ಕೆ ಅವರ ಒಂದು ದೊಡ್ಡ ಕೊಡುಗೆ ಇದೆ. ಅದೇ ತರ ಅವರ ಆಶೀರ್ವಾದ ಇದೆ. ಅಂಬೇಡ್ಕರ್ ಇರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅಂಬೇಡ್ಕರ್ ಅವರ ಆಶೀರ್ವಾದದಿಂದನೇ ಅವರು ನಮ್ಮ ದೇಶದ ಹೆಮ್ಮೆಯ ಪುತ್ರ. ನಮಗೆ ಇವತ್ತು ಇಷ್ಟೊಂದು ದೊಡ್ಡ ಆಶೀರ್ವಾದ ಇದೆ ಅಂತಂದ್ರೆ ಯಾರ್ದಂತಂದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು. ಅವರು ನಮ್ಮ ಸಂವಿಧಾನದ ಪಿತಾಶ್ರೀ. ಅವರು ಅಂಬೇಡ್ಕರ್ ಜಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲರಿಗೆ ಒಳ್ಳೆ ಹಕ್ಕುಗಳು ಸಿಕ್ಕಿದೆ. ಅವರು ಒಂದು ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗಲಿ. ಯಾಕಂದ್ರೆ ಈಗ ತಾನೇ ಒಂದು ಪುತ್ಥಳಿಯನ್ನು ಈಗ ನಾವು ಉದ್ಘಾಟನೆ ಮಾಡಿದ್ವಿ. ನಮ್ಮ ಕ್ಷೇತ್ರದಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ನೀವು ನನ್ನ ಆಶೀರ್ವಾದ ಮಾಡಿ ಗೆಲ್ಸಿದ್ದೀರಾ. ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿ ನಿಲ್ತಿದ್ದೀನಿ. ಯಾಕಂದ್ರೆ MLA ಹಾಗೆ ಅಂತಂದ್ರೆ ಯಾರಿಂದ ಅಂದ್ರೆ ನಿಮ್ಮಿಂದ. ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದ್ರೆ ಯಾವತ್ತು ನಿಮ್ಮ ಆಶೀರ್ವಾದ ಇಲ್ಲದೆ ನಾನು ಎಲ್ಲರಿಗೂ ಬರೋಕ್ಕಾಗಲ್ಲ. ಇದೆ ನಿಮ್ಮ ಆಶೀರ್ವಾದ, ಇದೆ ನಿಮ್ಮ MLA ಮಂಜುಳಾ ಲಿಂಬಾವಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ನಾವು ಸಾಕಷ್ಟು ಅನುದಾನ ತಂದು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಈ ಒಂದು ಇಕ್ಕಟ್ಟಲ್ಲಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸಾಕಷ್ಟು ನಾವು ನಮ್ಮ CM ಮತ್ತು DCM ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸುಮಾರು ಫಂಡ್ಗಳು ತಂದು ಕೆಲಸ ಮಾಡ್ತಿರ್ತೀವಿ. ನಮ್ದು ದೊಡ್ಡ ಕ್ಷೇತ್ರ,
ಅವತ್ತು ಒಂದು ಜಾಗೃತ ಸಮಿತಿಯ ಆಶಯ ಕಮಿಟಿಯ ನನ್ನ ಅಧ್ಯಕ್ಷರಾಗಿ ಮಾಡಿ ನೀನು ಏನೂ ಮಾಡಬೇಡ, ಫಸ್ಟ್ ಇವರಿಗೆಲ್ಲ ಹಕ್ಕುಪತ್ರ ಕೊಡು ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟರು. ಅವತ್ತು ಇಲ್ಲಿರುವಂಥ ಬಾಪ್ಲೆ ನಗರ ಅಂತ ನೀವು ಹೆಸರಿಟ್ಟಿದ್ದೀರಿ, ಅವ್ರಿಗೆ ಹಕ್ಕುಪತ್ರ ಇದ್ದಿಲ್ಲ. ಅನೇಕ ನಮ್ಮ ಈ ಭಾಗದಲ್ಲಿ ಹಕ್ಕುಪತ್ರ ಇದ್ದಿಲ್ಲ, ಅನೇಕ ಕಾನೂನು ತೊಡಕು ಇತ್ತು. ಅನೇಕವಾಗಿ ನೀವೆಲ್ಲ ಅಲ್ಲಿ ಮನೆ ಕಟ್ಟಿ ಸುಮಾರು ಒಂದು 10 ವರ್ಷ 12 ವರ್ಷ ಹೋರಾಟಗಳು ಮಾಡಿ ಯಾರು ಕೂಡ ನಿಮಗೆ ಹಕ್ಕುಪತ್ರ ಕೊಡೋದಕ್ಕೆ ಸಾಧ್ಯ ಆಗಿದ್ದಿಲ್ಲ. ಅವತ್ತು ನಮ್ಮ ಮಾನ್ಯ ಅರವಿಂದ್ ನಿಂಬಾವಳಿ ಅವರ ನೇತೃತ್ವದಲ್ಲಿ, ನಮ್ಮ BJPಯ ನೇತೃತ್ವದಲ್ಲಿ ಮಾತ್ರ ಅವತ್ತು ನಾವೆಲ್ಲರಿಗೂ ಹಕ್ಕುಪತ್ರ ಕೊಟ್ಟರೆ ಬಂಧುಗಳೇ. ಹಾಗೆ ನಾವು ಬಡವರಿಗೆ ಇನ್ನೂ ಒಳ್ಳೆ ಆಶಯ ಕೊಡಬೇಕು ಅಂತೇಳಿ ನಾವು ಹೊರಟಾಗ ಈಗ ಕೂಡ ನಾವು ಅನೇಕ ಕಡೆ ಇನ್ನೂ ಹಕ್ಕುಪತ್ರ ಕೊಡೋದಿದೆ. ಆದರೆ ಅಲ್ಲಿ ಕೆಲವು ಕಾನೂನಾತ್ಮಕ ತೊಡಕುಗಳಿದ್ದಾವೆ. ಆದರೆ ನಮ್ಮ ಕೆಲವು ಲೀಡರ್ಗಳು ಅವ್ರಿಗೆ ದಾರಿ ತಪ್ಪಿಸ್ತಾರೆ. ಇದೇ ಸಂದರ್ಭದಲ್ಲಿ ಕೋಲಾರದ ಮಾಜಿ ಸಂಸದರಾದಂತಹ ಎನ್ ಮುನಿಸ್ವಾಮಿರವರು ಸಹ ಭಾಗವಹಿಸಿದ್ದರು. ಮುನಿಸ್ವಾಮಿರವರು ವಿಶ್ವಚೇತನ ವಿಶ್ವ ಮಾನವ ಬಾಬಾ ಸಾಹೇಬರ ಬಗ್ಗೆ ಮಾತನಾಡಿದ್ದು ಹೀಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ, ಜೊತೆಯಲ್ಲಿ ಧ್ವಜಾರೋಹಣ, ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಲಾಯಿತು. ಇದಕ್ಕೆ ನಮ್ಮ ಕ್ಷೇತ್ರ ಶಾಸಕರಾದಂಥ ಮಂಜುಳಾ ಲಿಂಬಾಳಿ ಮೇಡಮ್ ಅವರು ಬಂದಿದ್ದರು. ಅದೇ ರೀತಿಯಲ್ಲಿ ಪಾಪಣ್ಣವರು, ನಮ್ಮ ಚಂದ್ರಶೇಖರ್ ಅವರು, ಈಶಣ್ಣವರು, ನಾಗರಾಜಣ್ಣವರು, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಾರಾಯಣಸ್ವಾಮಿ, ಯಲ್ಲಪ್ಪನವರು, ರಾಮಚಂದ್ರವರು, ಎಲ್ಲ ಅವರ ಸಂಘಟಕರು, ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದ್ರ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಈ ದೇಶದ ಸತ್ಪ್ರಜೆಗಳಾಗಿ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಏನು ದಾರಿದೀಪ ಇದೆ, ಅದರಲ್ಲಿ ಚಾಚು ತಪ್ಪದೆ ನಾವು ಅದನ್ನು ಅಳವಡಿಸ್ಕೊಂಡು ಈ ದೇಶದ ಸತ್ಪ್ರಜೆಗಳಾಗಬೇಕು, ದೇಶದ ಪರವಾಗಿರಬೇಕು, ದೇಶ ಪ್ರೇಮಿಗಳಾಗಿರಬೇಕು. ಈ ದೇಶದಲ್ಲಿ ದಲಿತರಿಗಾಗಿರಲಿ ಬಡವ್ರಿಗಾಗಲಿ ಒಳ್ಳೇದು ಮಾಡೋಂಥ ಸರ್ಕಾರ ಯಾವುದಾದ್ರೂ ಇದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಬಾಳು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಒಳ್ಳೆ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇವತ್ತು ಗ್ಯಾರಂಟಿಗಳಂತ ಹೇಳಿ ಅವರು ಏನು ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳು ಇವತ್ತು ನಗೆಪಾಟ್ಲಿಗೆ ಈಡಾಗಿದೆ. ಗ್ಯಾರಂಟಿಗಳ ಹಣಗಳನ್ನು ಇವತ್ತು ನುಂಗಿ ನೀರು ಕುಡಿದು ಇವತ್ತು ಆ ಹಣವನ್ನು ಬೇರೆ ಬೇರೆ ಫಿಲಮ್ಗಳು ಮಾಡೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆಲ್ಲ ಸಚಿವರು ಉಪಯೋಗ ಮಾಡಿರ್ತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 180 ಕೋಟಿ ಹಣವನ್ನು ಪಕ್ಕದ ರಾಜ್ಯಗಳಿಗೆ ಯಾರು ಜ್ಯುವೆಲರಿ ಶಾಪ್ಗಳವ್ರಿಗೆ ಮತ್ತು ಬಾರ್ಗಳವ್ರಿಗೆ ಇವರಿಗೆಲ್ಲ ವರ್ಗಾವಣೆ ಮಾಡಿ ಲ್ಯಾಂಬರ್ಗಿನಿ ಕಾರುಗಳು ಇನ್ನೊಂದು ಮತ್ತೊಂದು ತಗೊಳ್ಳೋಂಥ ಕೆಲಸ ಮಾಡಿ ಅದರಲ್ಲಿ ಸಿಕ್ಕಾಕ್ಕೊಂಡು 180 ಕೋಟಿ ಅಲ್ಲ, ಬರೀ 80 ಕೋಟಿ ವಾಪಸ್ ಕೊಡ್ತೀರಿ ಅಂತ ಹೇಳ್ತಾರೆ. ಯಾರೇ ಕಳ್ತನ ಮಾಡಿದರೆ ಅವ್ರ ಮೇಲೆ FIR ಆಗಿದ್ರೆ ಅವ್ರನ್ನ ಒಳಕ್ಕೆ ಹಾಕಲೇಬೇಕು. ಜೈ ಭೀಮ್ ಗರ್ಜನೆಯ ಕರ್ನಾಟಕ ರಾಜ್ಯ ಜೈ ಭೀಮ್ ಗರ್ಜನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ. ಇದು ಇನ್ನೂ ಯಾಕಂದರೆ ಇದು ಸ್ಟಾರ್ಟಿಂಗ್. ಯಾಕಂದರೆ ನಾವು ಇಷ್ಟು ಮಾಡ್ತಾಯಿದ್ದೀವಿ ಕಾರ್ಯಕ್ರಮಗಳು, ನಾವು ಸುಮ್ಮನೆ ನಾವೇ ತಟಸ್ಥ ಹಾಕಿದ್ರಿ ನೋಡೋಣ ಅಂತ. ಯಾಕಂದರೆ ನಾವು ತಟಸ್ಥ ಆದಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತಬಿಟ್ಟು ತಿಳ್ಕೊಂಡ್ಮೇಲೆ ಇಲ್ಲ ಇದನ್ನು ಬಿಡಬಾರ್ದು ಅಂತೇಳ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಕಾರ್ಯಕ್ರಮಗಳಿಂದನೇ ನಾವು ಹೋರಾಟದಿಂದನೇ ರೂಪಿಸ್ಕೊಬೇಕು. ಏನೇ ಒಂದು ನಮ್ಮ ಕೆಲಸಗಳು ಕಾರ್ಯಗಳು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ಮೇಲೆ ನಾವು ರೂಪಿಸ್ಕೊಂಡು ಇದನ್ನು ಹಿಂಗೆ ಬಿಡೋಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ. ಇನ್ನು ನಾವು ಹೆಚ್ಚಿಗೆ ಜನ ಹೆಚ್ಚಿಗೆ ಎಲ್ಲ ಪ್ರತಿಯೊಂದು ಏನೀಗ ನಾವು ಇಲ್ಲಿ ಸ್ಟಾರ್ಟ್ ಬೆಂಗಳೂರು ಪೂರ್ವ ತಾಲೂಕು ಕನ್ಮಾಲ್ ಗ್ರಾಮ ಜೈ ಭೀಮ್ ಗರ್ಜನೆಯಲ್ಲಿ ಜೈ ಭೀಮ್ ಜ್ಯೋತಿ ಬಾಬು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀರಿ. ಆ ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಅದನ್ನು ಮಾಡಬೇಕಂತ ನಾವು ಡಿಸಿಷನ್ ಮಾಡಿದ್ದೀರಿ. ಇನ್ನು ಮುಂದೆ ಸಂಕಲ್ಪ ಮಾಡಿದ್ದೀರಿ. ಆ ಸಂಕಲ್ಪ ಒಂದಿಗೆ ಪ್ರತಿಯೊಂದು ನಾವಿನ್ನು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನು ಮುಂದಿನ ದಿನಗಳಲ್ಲಿ ಕುತ್ಕೊಂಡು ಡಿಸಿಷನ್ ಮಾಡ್ತೀರಿ. ಯಾಕಂದರೆ ಈ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಿಂದ ಮಹಿಳೆಯರು ಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಈ ಸಕ್ಸಸ್ ಆಗೋದಕ್ಕೆ ಮಹಿಳೆಯರು, ನಮ್ಮ ಜೈ ಭೀಮ್ ಬಂಧುಗಳು, ನಮ್ಮ ದಲಿತ ಬಂಧುಗಳು, ಅಂದರೆ ಎಲ್ಲ ಜಾತಿ ಸಮುದಾಯವರು, ಎಲ್ಲ ಸಮುದಾಯವರು ನಮ್ಮ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ. ಅದೇ ನನ್ನ ಖುಷಿ ಈಗ. ಯಾಕಂದರೆ ಸುಮಾರು ಜನ ಹೇಳ್ತಾರೆ ಅಂಬೇಡ್ಕರ್ ಬರೀ ದಲಿತರಿಗೆ ಮಾತ್ರ, ಒಲೆ ಮಾದಿರಿಗೆ ಮಾತ್ರನೇ ದಲಿತರು ಅಂತಾರೆ. ಆದರೆ ಪ್ರತಿಯೊಬ್ಬರಿಗೂ ಓಟಿಂದ ಕೊಟ್ಟರು ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಓಟಿಂದ ಪ್ರತಿಯೊಬ್ಬರು ಜಾತಿಯವರಿಗೆ, ಪ್ರತಿಯೊಬ್ಬ ಬಂಧು ಬಳಗದ ಕೊಟ್ಟಿರೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀರಿ. ಯಾಕಂದರೆ ಇನ್ನೂ ನಾವು ಹೆಚ್ಚಿಗೆ ಕಾರ್ಯಕ್ರಮ ರೂಪಿಸ್ಕೊಳ್ತೀವಿ. ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇದು ಮಾಡ್ತೀವಿ. ಯಾಕಂದರೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ
ಮತ್ತು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಛಾಯಾಚಿತ್ರದವರು ಬಂದಿರೋಕ್ಕೆ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಪ್ರತಿಯೊಂದು ನಾನು ನೋಡಿದ್ದೀನಿ. ಯಾಕಂದರೆ ಹೋರಾಟದಲ್ಲಿ ನಾನು 2002ನೇ ಇಸ್ವಿಯಿಂದ ಹೋರಾಟದಲ್ಲಿ ಇದ್ದೀನಿ. ನಾನೀಗ ಪ್ರತಿಯೊಂದು ಸಂಘಟನೆಗಳನ್ನ ಕೆಲಸ ಮಾಡಿದ್ದೀನಿ. ಹಲವಾರು ಮುಖಂಡರು, ಸಮಾಜದ ಗಣ್ಯರು, ಬೇರೆ ಬೇರೆ ಜನಾಂಗದ ಗಣ್ಯರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಇದನ್ನು ನಮಗೆ ತುಂಬ ಸಂತೋಷ ಆಗ್ತದೆ. ಈಗ ನನಗೆ 35-36ನೇ ವರ್ಷದ ಹೋರಾಟದ ಅನುಭವ ಇದೆ. ನಾನು ತಳಮಟ್ಟದಿಂದ ಬಂದಂಥವನು. ಆದರೆ ನಾನು ಎಲ್ಲೂ ಕೂಡ ಯಾವತ್ತೂ ನಾನು ಮಾಧ್ಯಮ ಮಿತ್ರರನ್ನ ಮತ್ತು ಪತ್ರಿಕಾ ವರದಿಗಾರನ್ನ ನಾವು ಸ್ನೇಹಿತರಂತೆ ಕಂಡಿದ್ದೀವಿ. ಈಗಲೂ ಅಷ್ಟೇ. ದಯಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದು ತಮ್ಮಲ್ಲೇ ಇದೆ. ಯಾಕಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಭೂತಪೂರ್ವವಾಗಿ ಇಂಥ ಬಿಸಿಲು ನಡಿಗೆಯಲ್ಲೂ ಕೂಡ ಕಾಲ್ನಡಿಗೆಯಲ್ಲಿ ಬಂದು ಇಲ್ಲಿವರೆಗೂ ಸುಮಾರು 2 ಕಿಲೋಮೀಟ್ರು ನಡೆದು ಎಲ್ಲರೂ ಬಸ್ ಬೆಳೆದು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಕೊನೆಯಾಗೋವರೆಗೂ ಎಲ್ಲರೂ ಭಾಷಣಗಳನ್ನ ಆಲಿಸಿ ತುಂಬ ನಮ್ರತೆಯಿಂದ ಸಾವಧಾನದಿಂದ ಕೂತ್ಕೊಂಡು ಇವತ್ತಿನ ದಿನ ಆಲಿಸಿದ್ದಾರೆ. 16 ಅಡಿ ಪುತ್ಥಳಿಯ ಜ್ಯೋತಿಬಾಪುಲ್ ನಗರದಲ್ಲಿ ಅನಾವರಣ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ಮಾಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಮಾಧ್ಯಮ ಮಿತ್ರರಿಗೆ ಮೊದಲು ವಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ ನಮಗಿರಬೇಕು, ನಮ್ಮ ಸಹಕಾರ ಸದಾ ನಿಮಗಿರುತ್ತೆ ಅಂತೇಳಿ. ಒಟ್ಟಿನಲ್ಲಿ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವಗಳನ್ನ ಅದರ ಪ್ರಯುಕ್ತ ಬಾಬಾ ಸಾಹೇಬರ ಪುತ್ಥಳಿಗಳು ನಿರ್ಮಾಣವಾದರೆ ಸಾಲದು, ಅವರ ಆದರ್ಶಗಳನ್ನ ಎಲ್ಲ ಹೋರಾಟಗಾರರು, ಜನಸಾಮಾನ್ಯರು ಮತ್ತು ಒಂದು ಕೆಚ್ಚೆದೆಯನ್ನು ಎಲ್ಲರೂ ಕೂಡ ರೂಪಿಸಿಕೊಳ್ಬೇಕು. ಆ ಮೂಲಕ ಬಾಬಾ ಸಾಹೇಬರಿಗೆ ಗೌರವವನ್ನು ನೀಡಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.